ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರಲ್ಲ ಅವರಿಗೆ ಈ ಒಂದು ವಿಡಿಯೋ ಬಂದು ಮ್ಯಾಥಮೆಟಿಕಲ್ ಪಾರ್ಟಲ್ಲಿ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ. ಸೊ ಈಗಾಗಲೇ ನಾನು ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ನಮ್ಮ 22ನೇ ವಿಡಿಯೋ ಇರಬೇಕನ್ಸುತ್ತೆ. ಸೊ 22nd ವಿಡಿಯೋ. ಬಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ಬೇಸಿಕ್ ಆಲ್ಜಿಬ್ರಾ ಚಾಪ್ಟ್ರಲ್ಲಿರುವಂಥ ಫಸ್ಟ್ ಚಾಪ್ಟರ್ ಏನಿದೆಯಲ್ಲ ಆ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ. ಆ ಚಾಪ್ಟ್ರು ಪ್ಲಸ್ಸು ಬೇಸಿಕ್ ಯಾವುದು ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತ ಏನು ಸೆಕೆಂಡ್ ಚಾಪ್ಟರ್ ಇದೆಯಲ್ಲ, ಫಸ್ಟ್ ಚಾಪ್ಟ್ರು ಮತ್ತು ಸೆಕೆಂಡ್ ಚಾಪ್ಟ್ರು ಯಾವುದರಲ್ಲಿ ಆಲ್ಜಿಬ್ರಾದಲ್ಲಿ. ಸೊ ಈ ಚಾಪ್ಟರ್ ಒಳಗಡೆ ಈ ಒಂದು ಯೂನಿಟ್ ಒಳಗಡೆ ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ ಮೇಲೆ ಮಾಡುವಂಥ ಕ್ವಶನ್ಸಿನ ಒಂದು ವಿಡಿಯೋ. ಸೊ ನಿಮಗೆ ಈಗಾಗಲೇ ಗೊತ್ತಿರಬೇಕು, ಲ್ಯಾಂಡ್ ಸರ್ವೇರ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ನಂಬರ್ ಬಂದು 9964600913. ಸೊ ಕೋರ್ಸಿನ ಡೀಟೇಲ್ಸ್ ನಿಮ್ಗೆ ಏನಾರ ಬೇಕು, ಕೋರ್ಸ್ ಪರ್ಚೇಸ್ ಮಾಡಬೇಕನ್ನೋ ಹೆಂಗಿದ್ದೀರಾ ಅಂತಂದರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ರಿ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ಬರೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದಂಗೆ. ಸೊ ಮೊದಲ ಪ್ರಶ್ನೆ ಏನಿದೆ ನೋಡಿ, ಇಫ್ 2x + 3y = 5 ಆ್ಯಂಡ್ xy = 1/3 ದೆನ್ ಫೈಂಡ್ 8x³ + 27y³. ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ಸೊ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಇದು ಯಾವ ಥರ ಇದೆ ಅಂತಂದರೆ 8 ಏನಿದೆಲ್ಲ ಇದನ್ನು ನಾನು 2³ ಅಂತ ಬರ್ಕೊಂಡ್ರೆ 2³ x³, 27ನ ನಾನು 3³ ಅಂತ ಬರ್ಕೊಳ್ಬೋದು. ಯಾಕಂದರೆ 3 × 3 × 3 3 3 9 9 3 27, ಹೌದಾ? ಸೊ 27ನ ನಾನು 3³ ಅಂತ ಬರ್ಕೊಂಡ್ರೆ 2³ x³ + 3³ y³. ಇದನ್ನು ನಾನು ಹೆಂಗೆ ಬರ್ಕೋಬೋದು, 2x³ + 3y³ ಅಂತ ಬರ್ಕೊಳ್ಬೋದು. ಕರೆಕ್ಟಾ? ಸೊ ಇದರ ವ್ಯಾಲ್ಯೂನ ಕೇಳಿದ್ದಾರೆ. ಸೊ ಇದನ್ನು ನೀವು ನೋಡಿಕೊಂಡ್ರೆ ಇದು ಯಾವ ಫಾರ್ಮುಲಾ ಥರ ಇದಪ್ಪ ಅಂದರೆ a³ + b³ ಫಾರ್ಮುಲಾ ಇದೆಲ್ಲ ಆ ಫಾರ್ಮುಲಾ ಫಾರ್ಮೇಟಲ್ಲಿದೆ. ಯಾವ ಫಾರ್ಮುಲಾ ಇದು? a³ + b³. a³ + b³ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು, ಯಾಕಂದರೆ ಫಾರ್ಮುಲಾಸ್ನೆಲ್ಲ ಮುಂಚೆ ನಾವು ಕಲ್ತ್ಕೊಂಡಿರ್ತೀವಿ. ಸೊ ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ. ಫಾರ್ಮುಲಾ ನಾನು ಬರಿತೀನಿ, ಆದ್ರೂ ನೋಡ್ಕೊಳ್ಳಿ. a³ + b³ ಫಾರ್ಮುಲಾ, a³ + b³. a³ + b³ ನಮ್ಗೆ ನೋಡಿ ಇಲ್ಲಿ a ಅಂದ್ರೇನು 2x, b ಅಂದ್ರೇನು 3y. a ಅಂದ್ರೇನು 2x, b ಅಂದ್ರೇನು 3y. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, a + b ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದಾಗಿ ನಂತರ ನೋಡಿ x and y = 1/3 ಅಂತ ಕೊಟ್ಟಿದ್ದಾರೆ. ನನಗೆ ಎಲ್ಲಾನು ಎಕ್ಸ್ಪೆನ್ಷನಲ್ಲಿ x and y ಅಂತ ಬಂದರೆ ಅಲ್ಲಿ ಯೂಸ್ ಮಾಡ್ಕೊಳ್ಬೋದು ಅದನ್ನು. ಸೊ ಈಗ ನನಗೆ a + b ಕೊಟ್ಟಿದ್ದಾರೆ, a³ + b³ ಯೂಸ್ ಮಾಡ್ಕೊಳ್ಬೇಕು. ಸೊ ನನಗೆ ಫಾರ್ಮುಲಾ ಏನಾಗುತ್ತೆ ಅಂದರೆ a + b a³ + b³ a + b whole cube minus 3ab into a + b. ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಫಾರ್ಮನ್ನು ಬರ್ತೀನಿ, ನಿಮಗೆ ಎಕ್ಸಾಮಲ್ಲಿ ಇದನ್ನು ಯೂಸ್ಫುಲ್ ಆಗ್ಬೋದು. ಇದಿಲ್ಲ ಅಂದರೆ ಲಾಸ್ಟಲ್ಲಿ ಬರ್ತೀನಿ, ಸಿಮ್ಯುಲೇಷನ್ ಆಗಿದ ನಂತರ ಅದನ್ನು ಬರ್ಕೊಳ್ರಿ. ಯಾಕಂದರೆ ಎಕ್ಸಾಮಲ್ಲಿ ಅದ್ರ ಮೇಲೂ ಕೇಳಿದ್ರೂ ಮಾಡೋಂಗಿರಬೇಕು. ಸೊ ನನಗೇನು ಬೇಕು, a³ + b³. a³ + b³ ಅಂದರೆ ಏನಿದೆ, 2x³ ಪ್ಲಸ್ ಇದೇನು 3y³. a ಅಂದರೆ 2x, b ಅಂದರೆ 3y = a + b ಅಂದ್ರೇನು 2x + 3y³ ಮೈನಸ್ 3 ಇಂಟು ab. ab ಅಂದರೆ 3, ಇಲ್ಲಿ ನೋಡಿ ಇಲ್ಲಿ a ಅಂದ್ರೇನು 2x, b ಅಂದ್ರೇನು 3y, ಕರೆಕ್ಟಾ? ಇಂಟು a + b ಅಂದ್ರೇನು 2x + 3y. ಮುಗೀತು. ಇಷ್ಟೇನ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಸಿಂಪ್ಲಿಫಿಕೇಷನ್ ಮುಗಿದೋಯ್ತು. ಇಲ್ಲಿ ನೋಡಿ ಈಗ 2x + 3y ಏನು 2x + 3y 2x + 3y ಎಷ್ಟಿದೆ, 5 ಅಂತ ಕೊಟ್ಟಿದ್ದಾರೆ. 5³ ಮೈನಸ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ, 3 × 2 = 6, 6 3 = 18, 18 ಇಂಟು ಇಲ್ಲಿ x y ಇದನ್ನು 18xy ಆಯಿತು. 2x + 3y ಅಂದರೆ ಎಷ್ಟಿದೆ, 5 ಇದೆ. ಈಗ 5³ ಎಷ್ಟಾಗುತ್ತೆ, 5 × 5 × 5, 5 5 = 25, 25 5 = 125. ಇದೆಷ್ಟಾಯಿತು, 125 ಮೈನಸ್ 18 ಇಂಟು ಎಕ್ಸ್ ವೈ ಕೊಟ್ಟಿದ್ದಾರೆ ಎಷ್ಟು, 1/3 ಕೊಟ್ಟಿದ್ದಾರೆ. 1/3 ಇಂಟು 5. ಈಗ ನೋಡಿ ಇವೆಲ್ಲ ಮಲ್ಟಿಪ್ಲಿಕೇಶನ್ ಇಲ್ಲಿದ್ದಾನ, ನೋಡಿ ಇದು 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 ಮಲ್ಟಿಪ್ಲಿಕೇಶನ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಇದ್ದಾಗ ಕ್ಯಾನ್ಸಲ್ ಮಾಡ್ಕೊಳ್ಬೋದು ಈಸಿಯಾಗಿ. 3 1 = 3 6 ಸೊ ಏನು ಉಳಿತು, 125 ಮೈನಸ್ 6 5 = 30. ಸೊ 125 ಮೈನಸ್ 30 ಅಂದರೆ ಎಷ್ಟಾಯಿತು, 95 ಆಯಿತು. ಕರೆಕ್ಟಾ? ಸೊ ಏನಾಯ್ತು, ಇದು 2x³ ಪ್ಲಸ್ 3y³ ಇದ್ರ ಇಂಡೈರೆಕ್ಟಾಗಿ ಆನ್ಸರ್ ಏನಾಗುತ್ತೆ, ಇದು 2x ಅಂದರೆ 8x³ ಪ್ಲಸ್ 27y³. ಇದರ ವ್ಯಾಲ್ಯೂ ಎಷ್ಟಾಯಿತು, 95 ಆಯಿತು. ಆಪ್ಷನ್ನೇ ಉತ್ತರ ಇದೆ. ಸೊ ನಾನು ನಿಮ್ಗೆ ಇನ್ನೊಂದು ಫಾರ್ಮುಲಾ ಬರ್ತೀನಿ ಅಂತ ಹೇಳಿದ್ನಲ್ಲ, ಆ ಫಾರ್ಮುಲಾನು ಇಲ್ಲಿ ಬರ್ಕೊಳ್ಳಿ ನೋಟಲ್ಲಿ. ಸೊ ನಿಮಗೇನಾದರೂ a³ - b³ ಥರ ಬಂತು ಅಂದರೆ ಫಾರ್ಮುಲಾ ಏನು ಯೂಸ್ ಮಾಡ್ತೀರಾ, a - b³ ಪ್ಲಸ್ 3ab ಇಂಟು a - b. ಇಷ್ಟೇ ನೋಡಿರಿ, ಈ ಫಾರ್ಮುಲಾ ಇವೆರಡು ಭಾಳ ಯೂಸ್ಫುಲ್ ಆಗ್ತವೆ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾಯಿನಿ. ಇಲ್ಲಿ ನೋಡಿ x + 1/x ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಅಂತೇಳಿ, x + 1/x ವ್ಯಾಲ್ಯೂ 6 ಅಂತ ಹೇಳಿದ್ದಾರೆ. ಫೈಂಡ್ ಔಟ್ ಮಾಡಬೇಕಾಗಿರೋದು x² + 1/x². ಸೊ ನೋಡಿ ಇದನ್ನು ನಾನು ಸ್ಕ್ವೈರಿಂಗ್ ಮಾಡಿಬಿಟ್ರೆ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ, x + 1/x² = 6². ಅದೇನಾಗುತ್ತೆ, a + b² ಆಗುತ್ತೆ. ಅಂದರೆ ಈ ಥರ x + 1/x² = 6² ಅಂದರೆ 36. ಸೊ ಇದು a + b² ಇದೆ. ಸೊ a² + b² ಪ್ಲಸ್ 2ab, ಹೌದಾ?
ಈಸ್ ಈಕ್ವಲ್ ಟು 36. ಎಕ್ಸ್ ಕ್ಯಾನ್ಸಲ್ ಆದರೆ ಇನ್ನೇನು ಉಳಿತು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2 ಈಸ್ ಈಕ್ವಲ್ ಟು 36. ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ತಾನೇ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 2ನ ಆ ಕಡೆ ಕಳಿಸ್ಬಿಟ್ರೆ 36 ಮೈನಸ್ 2 ಆಯಿತು ಎಷ್ಟು 34. ಇಷ್ಟೇ ಅವ್ರು ಕೇಳಿದ್ದು. ಎಷ್ಟಿದೆ 34. ಆಪ್ಷನ್ ಸಿ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗ್ತದೆ ನೋಡಿ. ಎಕ್ಸ್ಪ್ಯಾಂಡ್ ಇದನ್ನು ಎಕ್ಸ್ಪೆನ್ಷನ್ ಮಾಡಬೇಕಂತ ಹೇಳಿದಾನೆ. ಸೊ ಇದು ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಇದು ಒಂದು ಟ್ರೈನಾಮಿಯಲ್ನ ಸ್ಕ್ವೇರ್ ಅಂದರೆ ಸ್ಕ್ವೇರಿಂಗ್ ಆಫ್ ಟ್ರೈನಾಮಿಯಲ್. ಸೊ ಹೆಂಗೆ ಮಾಡ್ತೀವಪ್ಪ ಅಂದರೆ ಸ್ಕ್ವೇರಿಂಗ್ ಆಫ್ ಟ್ರೈನಾಮಿಯಲು ಇದಕ್ಕೆ ನಾವು ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇಲ್ಲಪ್ಪ ಅಂದರೆ ನೀವು ಡೈರೆಕ್ಟಾಗಿ ಸಿಮ್ಯುಲೇಷನ್ ಮಾಡಿಕೊಂಡು ಮಾಡ್ಬೋದು. ಯಾವ ಥರ ಅಂತಂದರೆ ಈ ಥರ p ಮೈನಸ್ 3p ಮೈನಸ್ 2 ಇದು ಹೋಲ್ ಸ್ಕ್ವೇರ್ ಅಲ್ವಾ. ಸೊ ನಾವೀಗ ನಿಮ್ಗೆ ಗೊತ್ತಿರುತ್ತೆ ಎ ಸ್ಕ್ವೇರ್ನ ನಾವೇನು ಬರ್ಕೊಳ್ತೀವಿ a ಇಂಟು ಅಂತ ಬರ್ಕೊಳ್ತೀವಿ. ಅಂದರೆ ಇದು ಹೆಂಗೆ ಬರ್ಕೊಳ್ಬೋದು p ಮೈನಸ್ 3p ಮೈನಸ್ 2z ಇಂಟು p ಮೈನಸ್ 3p ಮೈನಸ್ 2z ಈ ಥರ ಬರ್ಕೊಂಡು ಇದರಿಂದ ಇದಕ್ಕೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿಕೊಂಡೇ ಸಾಲ್ವ್ ಮಾಡಿಬಿಡ್ತೀನಿ. ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ಪ್ರತಿಯೊಂದಕ್ಕೂ ಫಾರ್ಮುಲಾ ನೆನ್ಪಿಟ್ಕೊಳ್ತಾ ಹೋದರೆ ಭಾಳ ಇದಾಗೋಗ್ಬಿಡುತ್ತೆ. ಸೊ ಈ ಪ್ರಶ್ನೆ ಈಗ ಹೇಗಂದರೆ ಮಲ್ಟಿಪ್ಲಿಕೇಶನ್ ಅಂದರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲ ಅಂದರೆ ಇದನ್ನು ನೀವು ಸ್ಪೆಷಲ್ ಪ್ರಾಡಕ್ಟ್ಸಲ್ಲಿ ಫಾರ್ಮುಲಾಸ್ ಬರುತ್ತೆ ಟ್ರೈನಾಮಿಯಲ್ ಮೇಲೆ, ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಈ ಥರ a ಮೈನಸ್ b ಮೈನಸ್ c ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬಟ್ ಎಲ್ಲ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಕಷ್ಟ ಆಗುತ್ತಲ್ಲ. ಸೊ ರೆಗ್ಯುಲರ್ ಮೆಥಡ್ಸು ಕೆಲವೊಂದು ಯೂಸ್ ಮಾಡಿಕೊಂಡ್ರೆ ನಿಮಗೆ ಫಾರ್ಮುಲಾಸ್ನ ನಾವು ನೆನ್ಪಿಟ್ಕೊಳ್ಬೇಕಾಗಿರೋಂಥದ್ದನ್ನು ಕಮ್ಮಿ ಮಾಡ್ಕೊಳ್ಬೋದು. ಸೊ ಎಲ್ಲ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಎಲ್ಲರಿಗೂ ಪಾಸಿಬಲ್ ಇರಲ್ಲ, ಕೆಲವೊಂದು ಮರೆತು ಬಿಡ್ತಿರ್ತೀರ. ಸೊ ಮರೆಯೋ ಸಂದರ್ಭದಲ್ಲಿ ಈ ಥರ ಫಾರ್ಮುಲಾಸ್ನ ಈ ಥರ ಕಾನ್ಸೆಪ್ಟ್ಸ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಜನರಲಾಗಿ ಸಾಲ್ವ್ ಮಾಡ್ಬೋದು. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ p ಮೈನಸ್ 3p ಮೈನಸ್ 2z ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಅದನ್ನು ನಾನು a ಇಂಟು a ಅಂತ ಬರ್ಕೊಳ್ತಾ ಇದ್ದೀನಿ. ಅಂದರೆ ಈ ಥರ ಇದು a ಸ್ಕ್ವೇರ್ ಇದೆ, ಇದನ್ನು ನಾನು a ಇಂಟು a ಅಂತ ಬರ್ಕೊಳ್ತೇನೆ. ಸೊ ಏನಾಗುತ್ತೆ p ಮೈನಸ್ 3p ಮೈನಸ್ 2z. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದು p ಇಂಟು p ಸ್ಕ್ವಯರ್, ಇಲ್ಲೇನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಇಂಟು ಮೈನಸ್ ಮೈನಸ್ p ಇಂಟು 3p ಅಂದರೆ ಏನಾಗುತ್ತೆ 3p ಸ್ಕ್ವಯರ್. ಯಾಕೆ 3 ಹಾಗೆ ಇಟ್ಕೊಳ್ಳಿ, p ಇಂಟು p ಸ್ಕ್ವಯರ್. ಪ್ಲಸ್ ಇಂಟು ಮೈನಸ್ ಮೈನಸ್ ನಂಬರ್ ಒಂದೇ ಇದೆ 2 z ಇಂಟು p ಅಂದರೆ pz ಅಥವಾ zp ಹೆಂಗಾದರೂ ನೆನ್ಪಿಟ್ಕೊಳ್ಳಿ. ಸೊ p ಇಂದ ನಾನೇನು ಮಾಡಿದ್ದೀನಿ ಇದಕ್ಕೂ ಮಲ್ಟಿಪ್ಲೈ ಮಾಡಿದ್ದೀನಿ, ಇದಕ್ಕೂ ಮಲ್ಟಿಪ್ಲೈ ಮಾಡೋದಾಯ್ತು, ಇದಕ್ಕೂ ಮಲ್ಟಿಪ್ಲೈ ಮಾಡೋದು. ಈಗ 3pಗೆ ಹೋಗೋಣ. 3p ಇಂದ ಇವು ಮೂರಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲೇನಿದೆ ಮೈನಸ್, ಇಲ್ಲೇನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು p ಅಂದರೆ 3p ಸ್ಕ್ವಯರ್, ಮೈನಸ್ ಇಂಟು ಮೈನಸ್ ಪ್ಲಸ್ 3p ಇಂಟು 3p 9p ಸ್ಕ್ವಯರ್. ಯಾಕೆ 3 ಇಂಟು 3 9 p ಇಂಟು p ಸ್ಕ್ವಯರ್. ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3p ಇಂಟು 2z ಅಂದರೆ 3 2s 6 pz. ಓಕೆನಾ. ನಂಬರ್ ಮಲ್ಟಿಪ್ಲೈ ಮಾಡಿ ಆಲ್ಫಾಬೆಟ್ಸ್. ನೆಕ್ಸ್ಟ್ ಈಗ ಈ 2z ಇಂದ ಹೋಗೋಣ. ಮೂರಕ್ಕೂ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 2z ಇಂಟು p 2zp ಅಥವಾ 2pz, ಮೈನಸ್ ಇಂಟು ಮೈನಸ್ ಪ್ಲಸ್ 2 3s 6 pz, ಮೈನಸ್ ಇಂಟು ಮೈನಸ್ ಪ್ಲಸ್ 2 2s 4 z ಸ್ಕ್ವಯರ್. ಸೊ ಫೈನಲ್ ಆಗಿ ಏನು ಮಾಡೋಣ, ಲೈಕ್ ಟರ್ಮ್ಸು ಅನ್ಲೈಕ್ ಟರ್ಮ್ಸ್ನ ಒಂದು ಕಡೆ ಗ್ರೂಪ್ ಮಾಡೋಕ್ಕೆ ನೋಡೋಣ. ಫಸ್ಟ್ p ಸ್ಕ್ವೇರ್ ಟರ್ಮ್ಸ್ ನೋಡಿ, ಇಲ್ಲಿ p ಸ್ಕ್ವೇರ್ ಇದೆ, p ಇಂಟು p ಸ್ಕ್ವೇರ್ 3p ಸ್ಕ್ವೇರ್. ಓಕೆ, ಸೇಮ್ ಇದೆ ತಾನೇ. ಇದು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ ನೋಡಿ, ಇಲ್ಲಿ q ಸ್ಕ್ವೇರ್ ಬಂದಿದೆ ಅಂದರೆ ಇದು 3p ಇರಲ್ಲ, ಇದು q ಇರುತ್ತೆ. ಇದೇನಿರಬೇಕು q ಇರಬೇಕು. ಮಿಸ್ಟೇಕ್ ಮಾಡ್ಕೊಂಡಿದೆ ನೋಡಿ. ಸೊ ಇದೇನು p ಇರಲ್ಲ q ಇರುತ್ತೆ. ಸೊ ಇಲ್ಲಿ q ಹಾಕ್ಕೊಂಡ್ರೆ, ಸೊ ಇಲ್ಲಿ q ಹಾಕಿದ್ರೆ ನಮಗೇನಾಗುತ್ತೆ p ಇಂಟು p ಆಯಿತು, p ಇಂಟು 3p q ಆಗುತ್ತಲ್ಲ, ಇದು 3p ಸ್ಕ್ವೇರ್ ಅಲ್ಲ 3p q ಆಗುತ್ತೆ ನೋಡಿ. p ಇಂಟು 3p ಅಂದರೆ 3p q. ಓಕೆ ಆಯಿತು. ನೆಕ್ಸ್ಟು ಮತ್ತು q ಇಂದ ಬಂದಾಗ ಈ ಸೆಕೆಂಡ್ ಟರ್ಮಿಂದ ಬಂದಾಗ ಇದು ಓಕೆ. ಇದೇನಾಯಿತು 3q ಇಂಟು p ಅಲ್ಲ, 3q ಇಂಟು p ಇಲ್ಲಿದೆ, ಇದು ಈ ಟರ್ಮ್ ಅದು. ಸೊ ಏನಾಗಬೇಕದು 3q ಇಂಟು p. ಸೊ 3q ಇಂಟು p 3qp ಆಗುತ್ತೆ ಅಥವಾ 3pq. ನೆಕ್ಸ್ಟು 3q ಇಂಟು 3q ಅಂದರೆ 9q ಸ್ಕ್ವೇರ್. ಇದೇನು 9q ಸ್ಕ್ವಯರ್ ಮೈನಸ್ ಇಂಟು ಮೈನಸ್ 3qz, ಇದು 3qz. ಓಕೆ, ನೆಕ್ಸ್ಟ್ ಈಗ ಮಿಸ್ಟೇಕ್ ಆಗಿದೆ ಒಂದು ಸ್ವಲ್ಪ ತಾಳ್ರಿ. ಇದನ್ನು ಈ ಕರೆಕ್ಷನ್ ಮಾಡೋದಕ್ಕಿಂತ ಇನ್ನೊಂದು ಸಲ ಸಾಲ್ವ್ ಮಾಡಿಬಿಟ್ರೆ ಮುಗ್ದೋಗ್ಬಿಡುತ್ತೆ. ಸೊ q ಇತ್ತದು ನಾನು ಇದು ಮಾಡ್ಕೊಂಡಿದ್ದೆ ನೋಡಿ, p ಇಂಟು p ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3q ಇಂಟು p 3qp ಅಥವಾ 3pq ಪ್ಲಸ್ ಇಂಟು ಮೈನಸ್ ಮೈನಸ್
ಪಿ ಇಂಟು 2z ಅಂದರೆ 2pz. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 3q ಇಂಟು p 3pq minus into minus plus 3 3s are 9 q square minus into minus plus 3qz 3 2s are 6 ಅಲ್ಲ ಇಲ್ಲಿ ನೋಡಿ 3 into 2 is 6 6qz ಮತ್ತೆ ನೆಕ್ಸ್ಟು ಇದರಿಂದ ಬರ್ತೀನಿ ಪ್ಲಸ್ ಇಂಟು ಮೈನಸ್ ಮೈನಸ್ 2pz ಮೈನಸ್ ಇಂಟು ಮೈನಸ್ ಪ್ಲಸ್ 2 3s are 6 2zq ಅಥವಾ 2qz ಮೈನಸ್ ಇಂಟು ಮೈನಸ್ ಪ್ಲಸ್ 2 into 3 is 6 z into q is qz minus into minus plus 2 2s are 4 z square. ಸೊ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿರೋದಕ್ಕೆ ಎಷ್ಟು ಟೈಮ್ ತೊಗೊಂಬಿಡುತ್ತೆ ಅಂದರೆ ಅಷ್ಟು ಟೈಮ್ ತೊಗೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಶನ್ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಫಸ್ಟ್ ಈಗ ಪಿ ಸ್ಕ್ವೇರ್ ಟರ್ಮ್ಸ್ ನೋಡಿ, ಇಲ್ಲಿ ಪಿ ಸ್ಕ್ವೇರ್ ಟರ್ಮ್ ಇದೆ, ಇಲ್ಲೂ ಪಿ ಸ್ಕ್ವೇರ್ ಇದೆ, ಅವೆರಡಿದ್ದಾವೆ. 2p ಒಂದು ಪಿ ಸ್ಕ್ವೇರ್ ಹೋಗ್ಬಿಟ್ರೆ ನಮಗೇನು ಉಳಿಯುತ್ತೆ? ಇಲ್ಲಿ ಏನು ಮಾಡಿದ್ದೀನಿ, ಪಿ ಇಂಟು ಪಿ ಸ್ಕ್ವೇರ್, ಪಿ ಇಂಟು 3q 3pq, ಯಾಕೋ ಮಿಸ್ಟೇಕ್ಸ್ ಭಾಳ ಮಾಡ್ತಾಯಿದ್ದೀನಿ, ಮೈನಸ್ 3pq. ಸೊ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೇನೆ. ಮತ್ತೆ ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂದರೆ ಇಲ್ಲಿ ನೋಡಿ, ಪಿ ಇಂಟು ಪಿ ಸ್ಕ್ವೇರ್ ಆಯಿತಾ, ಪಿ ಇಂಟು 3qp ಆಯಿತಾ, ಪ್ಲಸ್ ಇಂಟು ಮೈನಸ್ ಮೈನಸ್ ಪಿ ಇಂಟು 2z ಅಂದರೆ ಏನಾಗಬೇಕು, 2pz ಆಗಬೇಕು. ಹೌದು, ಅದು 2pz ನೋಡಿ. ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಪಿ ಇಂಟು 2z ಅಂದರೆ 2pz. ಓಕೆ, ಸೊ ಈ ಥರ ಸಿಮ್ಯುಲೇಷನ್ ಆಯ್ತಿದ್ದು. ನಾನು ಟೈಮ್ ತೊಗೊಂಡಿದ್ದೀನಿ ಭಾಳ ಸಿಮ್ಯುಲೇಷನ್ ಮಾಡೋದಕ್ಕೆ. ಇಲ್ಲಿ ನೋಡಿ ಪಿ ಸ್ಕ್ವೇರ್, ಇಲ್ಲಿ ಪಿ ಸ್ಕ್ವೇರ್ ಇದೆ, ಇಲ್ಲಿ ಇನ್ನೊಂದು ಪಿ ಸ್ಕ್ವೇರ್ ಎಲ್ಲಿದೆ, ಎಲ್ಲೂ ಇಲ್ಲ. ಪಿ ಸ್ಕ್ವೇರ್ ಫಸ್ಟ್ ಬರ್ಕೊಂಡೆ. ನೆಕ್ಸ್ಟ್ ಕ್ಯೂ ಸ್ಕ್ವೇರ್ ಟರ್ಮ್ ಇಲ್ಲಿದೆ, ಪ್ಲಸ್ 9q ಸ್ಕ್ವಯರ್. ನೆಕ್ಸ್ಟ್ ಅದಾಗಿ ನಂತರ z ಸ್ಕ್ವೇರ್ ಇಲ್ಲಿ ಪ್ಲಸ್ 4z ಸ್ಕ್ವಯರ್. ನೋಡಿ ಇಲ್ಲಿ ಇವು ನಾಲ್ಕು ಆಪ್ಷನ್ಸಲ್ಲಿ ಪಿ ಸ್ಕ್ವೇರ್ 9q ಸ್ಕ್ವೇರ್ 4z ಸ್ಕ್ವೇರ್ ಬರ್ತಿರೋ ಆಪ್ಷನ್ಸ್ ಇದೊಂದು ಇವೆರಡನ್ನು ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಇನ್ನು ಅರೇಂಜ್ಮೆಂಟ್ಸ್ ಎಲಿಮೆಂಟ್ಸ್ನ ಅರೇಂಜ್ ಮಾಡಿದ್ರೆ ಇನ್ನು ಕ್ಲಿಯರಿಟಿ ಬಂದುಬಿಡುತ್ತೆ. ಇಲ್ಲಿ ನೋಡಿ ಪಿ ಝೆಡ್ ಲೈಕ್ ಟರ್ಮ್ಸಲ್ಲಿದೆ ನೋಡಿ, ಪಿ ಝೆಡ್ ಅನ್ನೋ ಟರ್ಮು ಇಲ್ಲಿದೆ. ಸೊ ಮೈನಸ್ 2 ಟೈಮ್ಸ್ ಪಿ ಝೆಡ್, ಇಲ್ಲಿ ಮೈನಸ್ 2 ಟೈಮ್ಸ್ ಪಿ ಝೆಡ್ ಎಷ್ಟಾಯಿತು, ಮೈನಸ್ 4 ಟೈಮ್ಸ್ ಪಿ ಝೆಡ್ ಆಯಿತು. ಓಕೆ, ಇಲ್ಲಿ ನೋಡಿ ಇಲ್ಲಿದೆ ಮೈನಸ್ 4 ಟೈಮ್ಸ್ ಪಿ ಝೆಡ್ ಪ್ಲಸ್ 4 ಟೈಮ್ಸ್ ಪಿ ಝೆಡ್. ಸೊ ಆನ್ಸರ್ ಇದನ್ನು ನೋಡಿಬಿಟ್ಟು ಇಷ್ಟು 4 ಟರ್ಮ್ಸ್ ನೋಡಿ ನೀವು ಟಿಕ್ ಮಾಡ್ಬೋದು. ಇನ್ನೂ ಅರೇಂಜ್ ಮಾಡಿ ನೋಡಿರಿ, ಪಿ ಝೆಡ್ ಆಯಿತು. ನೆಕ್ಸ್ಟ್ ಕ್ಯೂ ನೋಡಿ, ಪಿ ಕ್ಯೂ, ಇಲ್ಲೊಂದು ಪಿ ಕ್ಯೂ ಇದೆ, ಅದಾಗಿನ ನಂತರ ಇಲ್ಲೊಂದು ಪಿ ಕ್ಯೂ ಇದೆ. 3 ಟೈಮ್ಸ್ ಪಿ ಕ್ಯೂ 3 ಟೈಮ್ಸ್ ಪಿ ಕ್ಯೂ ಮೈನಸ್ 6 ಟೈಮ್ಸ್ ಪಿ ಕ್ಯೂ. ಸೊ ಇಲ್ಲೂ ಇದ್ದಾನೆ ಮೈನಸ್ 6 ಟೈಮ್ಸ್ ಪಿ ಕ್ಯೂ. ನೆಕ್ಸ್ಟ್ ಆಮೇಲೆ ಪಿ ಝೆಡ್ ಆಯಿತು, ಪಿ ಕ್ಯೂ ಆಯಿತು. ಆಮೇಲೆ ಕ್ಯೂ ಝೆಡ್ ನೋಡಿರಿ, ಕ್ಯೂ ಝೆಡ್ಗೆ ಇಲ್ಲಿ ಕ್ಯೂ ಝೆಡ್ ಇದೆ, ಆದಮೇಲೆ ಇಲ್ಲಿ ಕ್ಯೂ ಝೆಡ್ ಎಷ್ಟು ಟೈಮ್ಸು, 12 ಟೈಮ್ಸ್ ಕ್ಯೂ ಝೆಡ್ ಅಷ್ಟೇ. ಸೊ ಇದೇ ಆನ್ಸರ್ ಕರೆಕ್ಟ್ ಇದೆ, ಆಪ್ಷನ್ನೇ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ವಾಟ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಈ ಕೊಟ್ಟಿರೋಂಥ ಪಾಲಿನಾಮಿಯಲ್. ಇದೊಂದು ಹೇಳಬೇಕಂದ್ರೆ ಪಾಲಿನಾಮಿಯಲ್ ಅಂತ ಹೇಳ್ತೀವಿ, ಬಟ್ ಎಕ್ಸ್ಪ್ರೆಷನ್ ನೋಡಿದ್ರೆ ಯಾವ ಟೈಪ್ ಆಫ್ ಎಕ್ಸ್ಪ್ರೆಷನ್, 1 2 3 4 ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಯಾಕೆ 4ಕ್ಕಿಂತ ಜಾಸ್ತಿ ಇದ್ದಾವೆ. ಸೊ ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಬರ್ಕೊಳ್ತಾ ಇದ್ದೀನಿ ಇಲ್ಲಿ, ಮೈನಸ್ 18x ಸ್ಕ್ವೇರ್ ಪ್ಲಸ್ 108z 108x ಮೈನಸ್ 216. ಏನು ಮಾಡ್ತಾರೆ ಇಲ್ಲೇನಂದರೆ ಈ ಎಕ್ಸ್ಪ್ರೆಷನ್, ಈ ಪಾಲಿನಾಮಿಯಲಿನ ವ್ಯಾಲ್ಯೂ ಯಾವಾಗ x = 17 ಇದ್ದಾಗ ಕೇಳ್ತಾನೆ. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ಮಾಡ್ಕೊತೋದ್ರೆ ಸಖತ್ ಲೆಂತಿ ಆಗುತ್ತೆ. ಈ ಝೆಡ್ನ ಎಕ್ಸ್ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಹೆಂಗಾಗುತ್ತೆ ಇದು ನೋಡಿ, 17 ಕ್ಯೂಬ್ ಮೈನಸ್ 18 ಇಂಟು 17 ಸ್ಕ್ವೇರ್ ಪ್ಲಸ್ 108 ಇಂಟು 17, ಯಾಕಂದರೆ ಇದು ಎಕ್ಸ್ ಇರೋದು, ಮೈನಸ್ 216. ಇವನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡೋ ಒಳಗಡೆ ನಮಗೆ ವ್ಯಾಲ್ಯೂ ಸಖತ್ತು ದೊಡ್ಡದು ಆಗ್ಬೋದು, ಮಲ್ಟಿಪ್ಲಿಕೇಶನ್ ಮಾಡೋದು ಕಷ್ಟವೂ ಆಗ್ಬೋದು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇದಕ್ಕೊಂದು ಒಂದು ಫಾರ್ಮುಲಾ ಫಾರ್ಮೆಟಲ್ಲಿ ಅರೇಂಜ್ ಆಗಿದೆ, ಆ ಫಾರ್ಮುಲಾ ಫಾರ್ಮೆಟಲ್ಲಿ ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಎಕ್ಸ್ ಕ್ಯೂಬು 216 ಯಾವ ನಂಬರ್ದು ಎಕ್ಸ್ ಕ್ಯೂಬ್ ಆಗುತ್ತೆ ನೋಡಿ. ಸೊ ಇದನ್ನು ನಾನು ರೀರೈಟ್ ಮಾಡ್ಕೊಂಡು ಬರಿಬೋದು. ಇದನ್ನು ನಿಮಗೊಂದು ಸ್ಟೆಪ್ ತೋರಿಸ್ತೀನಿ, ಆ ಸ್ಟೆಪ್ ನಿಮ್ಗೆ ಗೊತ್ತಾದರೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ನಾವೇನು ಮಾಡ್ಬೋದು ಅಂದರೆ a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ನ ನಾವೇನು ಬರಿಬೋದು ಹೇಳಿ, a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ನ ನಿಮಗೂ ಇನ್ನೊಂದು ಗೊತ್ತಿರುತ್ತೆ. ಬಟ್ ಇದನ್ನು ಎಕ್ಸ್ಪೆನ್ಷನ್ ಹೆಂಗೆ ಮಾಡ್ಬೋದು, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಂಟು a ಮೈನಸ್ ಬಿ. ಹೌದಾ? ಸೊ ಇದನ್ನು ಹೆಂಗೆ ಎಕ್ಸ್ಪೆನ್ಷನ್ ಮಾಡ್ತೀವಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಫಸ್ಟ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಯೂಸ್ ಮಾಡ್ತೀವಾ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಮೈನಸ್ 2ab. ಓಕೆ, ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ದು ಇಂಟು a ಮೈನಸ್ ಬಿ ಇದೆ. ಸೊ ಇವಾಗ ಇದನ್ನು ನಾನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಒಂದು ಟರ್ಮ್ ಫಾರ್ಮ್ ಆಗುತ್ತೆ, ಒಂದು ಎಕ್ಸ್ಪ್ರೆಷನ್ ಫಾರ್ಮ್ ಆಗುತ್ತೆ. ಸೊ ಯಾವ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಫಾರ್ಮ್ ಆಗುತ್ತೆ ನೋಡಿ, a ಇಂಟು ಇಲ್ಲಿ ಈ ಥರ ಮಲ್ಟಿಪ್ಲೈ ಮಾಡ್ತೀನಿ. ಫಸ್ಟು ನಿಮಗೆ ಆ ಸ್ಟೆಪ್ ತೋರಿಸ್ಬಿಟ್ರೆ ನಿಮಗೆ ಆ ಸ್ಟೆಪ್ ಎಲ್ಲಿಂದ ತೊಗೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. ಯಾಕಂದರೆ ಈ ನ್ಯೂಮರಿಕಲ್ನ ನಾನು ನಾರ್ಮಲಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ತೇನೆ ಅಂದರೆ ಸಖತ್ ಟೈಮ್ ತೊಗೊಳುತ್ತೆ. ಸೊ a ಇಂಟು a ಕ್ಯೂಬ್ ಈಸ್ a ಇಂಟು a ಸ್ಕ್ವೇರ್, ಇದು a ಇಂಟು a ಸ್ಕ್ವೇರ್ ಈಸ್ a ಕ್ಯೂಬ್ ಪ್ಲಸ್ a ಇಂಟು b ಸ್ಕ್ವೇರ್ ಈಸ್ ab ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ b ಮೈನಸ್
ಬಿ ಎ ಸ್ಕ್ವಯರ್ ಮೈನಸ್ ಬಿ ಕ್ಯೂಬ್ ಮೈನಸ್ ಮೈನಸ್ ಪ್ಲಸ್ 2ab ಸ್ಕ್ವೇರ್. ಇದನ್ನು ನಾನೇನು ಮಾಡಿದ್ದೀನಿ, ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಎ ಕ್ಯೂಬ್ ಇಲ್ಲಿ ನೋಡಿ ಎ ಟೈಮ್ಸ್ ಇಲ್ಲೇನು 1 ಟೈಮ್ ಎ ಬಿ ಸ್ಕ್ವೇರು, ಇಲ್ಲಿ 2 ಟೈಮ್ಸ್ ಎ ಬಿ ಸ್ಕ್ವೇರ್. ಎಷ್ಟು ಟೈಮ್ಸ್ ಆಯಿತು, 3 ಟೈಮ್ಸ್ ಎ ಬಿ ಸ್ಕ್ವೇರ್ ಆಯಿತಾ. ಅದೇ ಥರನೇ ಎ ಸ್ಕ್ವೇರ್ ಬಿ ಇಲ್ಲಿ ಎ ಸ್ಕ್ವೇರ್ ಬಿ ಇದೆ, ಮೈನಸ್ 2 ಟೈಮ್ಸ್ ಎ ಸ್ಕ್ವೇರ್ ಬಿ, ಇಲ್ಲಿ 1 ಟೈಮ್ ಎ ಸ್ಕ್ವೇರ್ ಬಿ. ಎಷ್ಟು ಟೈಮ್ಸ್ ಆಯಿತು, ಮೈನಸ್ 3 ಟೈಮ್ಸ್ ಎ ಸ್ಕ್ವೇರ್ ಬಿ ಆಯಿತು, ಮೈನಸ್ ಬಿ ಕ್ಯೂಬ್. ಇದು ನಮಗೆ ಬಂದಿರೋಂಥ ಎಕ್ಸ್ಪ್ರೆಷನ್. ಸೊ ನನಗೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ನ ಸಾಲ್ವ್ ಮಾಡಿದ್ರೆ ನನಗೆ ಎಕ್ಸ್ಪ್ರೆಷನ್ ಬಂತು. ಈ ಎಕ್ಸ್ಪ್ರೆಷನ್ ಫಾರ್ಮೇಟಲ್ಲಿ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಏನಿದೆ ಎಕ್ಸ್ಪ್ರೆಷನ್ ಇರೋದು, ಎ ಪ್ಲಸ್ 3ab ಸ್ಕ್ವಯರ್ ಮೈನಸ್ 3a ಸ್ಕ್ವಯರ್ ಬಿ ಮೈನಸ್ ಬಿ ಸ್ಕ್ವೇರ್. ಸೊ ಆ ಎಕ್ಸ್ಪ್ರೆಷನ್ ಇವಾಗ ಏನು ಬರ್ತಿದ್ದೀನ, ಆ ಎಕ್ಸ್ಪ್ರೆಷನ್ ಫಾರ್ಮೇಟಲ್ಲಿ ಈ ಸ್ಟೆಪ್ನ ಬರ್ಕೊಳ್ತಾ ಇದ್ದೀನಿ. ಎಕ್ಸ್ ಕ್ಯೂಬ್ ಎ ಅಂದ್ರೇ ಎಕ್ಸ್ ಮೈನಸ್ 3ab ಸ್ಕ್ವೇರ್, 3ab ಸ್ಕ್ವೇರ್ ಅಲ್ವಾ, ಥ್ರೂ ಎ ಅಥವಾ 3a ಸ್ಕ್ವೇರ್ ಬಿ ಅನ್ನಂಗೆ ಇಟ್ಕೊಂಡ್ರು ಓಕೆ. ಇಲ್ಲಿ ನೋಡಿ, ಇದು ನೆಗೆಟಿವ್ ಸೈನ್ ಇದಕ್ಕಿದೆ, ಇದಕ್ಕೆ ನೆಗೆಟಿವ್ ಸೈನ್ ಅಲ್ಲ. ಸೊ ಅವೆರಡನ್ನ ಬರ್ಕೊಳ್ತೀನಿ. ಸೊ 3 ಇಂಟು 18ಗೆ ನಾನು ಎಷ್ಟು ಮಲ್ಟಿಪ್ಲೈ ಮಾಡಿದೆ, 18 ಆಗುತ್ತೆ ಹೇಳ್ರಿ. 3 6 ಜಾ 18 ಓಕೆ, ಇಂಟು ಎಕ್ಸ್ ಸ್ಕ್ವೇರ್. ನೋಡಿ 3a ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಅಂದರೆ ಬಿ ಓಕೆ. ಹಾಗೆ ಇಟ್ಕೊಳ್ಳಿ ನೋಡೋಣ. ಸೊ ಇದನ್ನು ಹಿಂಗೆ ಬರ್ಕೊಂಡಿದ್ದೀನ. ಈ 18x ಸ್ಕ್ವೇರ್ ಇದೆಲ್ಲ, 18x ಸ್ಕ್ವೇರ್ನ ನಾನು ಏನು ಮಾಡಿದ್ದೀನಿ, 3a ಸ್ಕ್ವೇರ್ ಬಿ ಫಾರ್ಮೆಟಲ್ಲಿ ಬರ್ತೀನಿ. 3a ಅಂದ್ರೇನು, ಇಲ್ಲಿ ಎಷ್ಟಿದೆ, ಎಕ್ಸ್ ಇದೆ ತಾನೇ, ಎಕ್ಸ್ ಅಂತ ಬರ್ಕೊಳ್ತೀನಿ. 3a ಸ್ಕ್ವಯರ್ ಬಿ ಅಂದ್ರೇನು 6 ಓಕೆ. ಆದಮೇಲೆ ಪ್ಲಸ್, ಯಾಕೆ ಪ್ಲಸ್, ಇದು ಪ್ಲಸ್ ಈ 108ನ ಮತ್ತು 3ab ಸ್ಕ್ವೇರಲ್ಲಿ ಮಾಡ್ಕೊಳ್ಬೇಕು. 3ab ಸ್ಕ್ವೇರ್ ಹೆಂಗೆ ಮಾಡ್ಕೊಳ್ಳೋದು ನೋಡಿರಿ, ಇದೇನು ಇದು ಎಕ್ಸ್ ಓಕೆ, ಎಕ್ಸ್ ಅದು ಕನ್ಫ್ಯೂಷನ್ ಹಾಕೋಬಿಡಿ. ಸೊ ಈಗ ನನಗೆ 3 ಇಂಟು 3ab ಸ್ಕ್ವೇರ್ ಅಲ್ಲ, 3a ಅಂದ್ರೇನು ಎಕ್ಸ್ ಇದೆನಾ, 3ab ಸ್ಕ್ವೇರ್ ಅಂದರೆ ಏನಾಗಬೇಕು ನನಗೆ, ಬಿ ಅಂದರೆ ಇಲ್ಲಿ ಎಷ್ಟು 6 ಇದೆ. ಸೊ 6 ಸ್ಕ್ವೇರ್. ಸೊ 6 ಸ್ಕ್ವೇರ್ 36, 36 6 108 ಸೇಮೇ ಬರುತ್ತೆ. ಮೈನಸ್ 216 ಬಂದು ನನಗೆ 6 ಕ್ಯೂಬ್ ಬಂದು 216 ಆಗುತ್ತೆ. ಸೊ ಏನಿಲ್ಲ, ನಾನು ಮೇಲ್ಗಡೆ ಬರ್ಕೊಂಡಿರೋಂಥ ಈ ಸ್ಟೆಪ್ನ ಈ ಫಾರ್ಮೆಟಲ್ಲಿ ಬರ್ತೀನಿ. ಸೊ ಎ ಕ್ಯೂಬ್ ಮೈನಸ್ ಈ 108 ಈ 18x ಸ್ಕ್ವೇರ್ ಏನಿದೆಲ್ಲ, ಇದನ್ನು 3 6 18x ಸ್ಕ್ವೇರ್ ಸೇಮೇ ಬರುತ್ತೆ. ಇಲ್ಲಿ ನೋಡಿ 3 ಇಂಟು 36 6 ಸ್ಕ್ವೇರ್ 36, 3 ಇಂಟು 36 ಇಸ್ 108 ಬರುತ್ತೆ, ಇಂಟು ಎಕ್ಸೇ ಬರುತ್ತೆ. ಸೊ ಅವುಗಳನ್ನ ಈ ಫಾರ್ಮಲ್ ಬರ್ಕೊಂಡಿದ್ದೀನಿ. ಯಾಕಂದರೆ ಇದು ನನಗೆ ಹೀಗೆ ಕಾಣ್ತಾ ಇದೆ. ಯಾವ ಫಾರ್ಮಲ್ ಅಂದರೆ ಇದು ನೋಡಿ, ಎ ಕ್ಯೂಬ್ ಮೈನಸ್ 3a ಸ್ಕ್ವಯರ್ ಬಿ ಪ್ಲಸ್ 3ab ಸ್ಕ್ವಯರ್ ಮೈನಸ್ ಬಿ ಕ್ಯೂಬ್, ಇದು ಬಿ ಕ್ಯೂಬ್. ಸೊ ಕಂಪೇರ್ ಮಾಡಿದ್ರೆ ಇಲ್ಲಿ ಎ ಏನಾಗುತ್ತೆ, ಎಕ್ಸ್ ಆಗುತ್ತೆ, ಬಿ ಏನಾಗುತ್ತೆ, 6 ಆಗುತ್ತೆ ಅಷ್ಟೇ. ಸೊ ಇದು ಯಾವುದ್ರದ್ದು ಎಕ್ಸ್ಪ್ಯಾನ್ಷನ್ ಹೇಳಿ, ಇದು ಯಾವುದ್ರದ್ದು ಎಕ್ಸ್ಪ್ಯಾನ್ಷನ್, ಎ ಮೈನಸ್ ಬಿ ಹೋಲ್ ಕ್ಯೂಬ್ದು ಎಕ್ಸ್ಪ್ಯಾನ್ಷನ್ ಆಗಿತ್ತು. ಸೊ ನಾನು ಇವಾಗ ಆಗಿದ್ದಾಗ ಈ ಟೋಟಲಾಗಿ ಏನು ಬರೀಬೋದು, ಎ ಮೈನಸ್ ಬಿ ಹೋಲ್ ಕ್ಯೂಬ್ದು ಎಕ್ಸ್ಪ್ಯಾನ್ಷನ್ ಆಗಿದೆ ಮೇಲ್ಗಡೆದು. ದೇರ್ ಫೋರ್ ಎ ಅಂದ್ರೇ ಎಕ್ಸ್ ಮೈನಸ್ ಬಿ ಅಂದರೆ ಎಷ್ಟು 6 ಹೋಲ್ ಕ್ಯೂಬ್. ಸೊ ಎಕ್ಸ್ ಅಂದರೆ ನಮಗೆ ಏನು ಕೊಟ್ಟಿದ್ದಾನೆ, 17 ಅಲ್ವಾ, 17 ಮೈನಸ್ 6 ಹೋಲ್ ಕ್ಯೂಬ್. 17 ಮೈನಸ್ 6 ಎಷ್ಟಾಗುತ್ತೆ, 11 ಕ್ಯೂಬ್ ಕರೆಕ್ಟಾ, 11 ಕ್ಯೂಬ್ ಆಗುತ್ತೆ. 11 ಕ್ಯೂಬ್ ಸಿಮ್ಯುಲೇಷನ್ ಮಾಡಿ. 11 ಇಂಟು 11 ಇಂಟು 11, 11 11 ಝಾ 121 ಇಂಟು 11. ಸೊ 1 2 1 1 ಝಾ 1, 1 2 ಝಾ 2, 1 1 ಝಾ 1, 1 2 ಝಾ 2, 1 1 ಝಾ 1 ಪ್ಲಸ್ 1 2 1. ಸೊ ಏನಾಯಿತು, 1 3 3 1 ಇಷ್ಟೇ ನೋಡಿರಿ ಆನ್ಸರ್. ಸೊ ಎಷ್ಟು ಬಂತಿದ್ದಕ್ಕೆ ಆನ್ಸರ್ 1 3 3 1 ಬಂತು. ಸೊ ಎಲ್ಲಿದೆ ಆಪ್ಷನ್ ಏನಿದೆ. ಸೊ ನಿಮಗೇನಂದರೆ ಈ ಬರೆದಿರೋ ಸ್ಟೆಪ್ಪು ಈ ಫಾರ್ಮೆಟಲ್ಲಿ ಅರೇಂಜ್ ಆಗಿದೆ ಅಂತ ಗೊತ್ತಾಗಬೇಕು ಅಷ್ಟೇ. ಅದು ಗೊತ್ತಾಯ್ತು ಅಂದರೆ ಸಿಂಪಲ್. ಈ ಥರ ಈ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಈಗ ನೋಡಿ, ಆ್ಯಡ್ ಈ ಎಲ್ಲ ಟರ್ಮ್ಸ್ನ ಆ್ಯಡ್ ಮಾಡಿ ಅಂತ ಕೇಳಿದಾನೆ. ಸೊ ಫಸ್ಟ್ ಟರ್ಮ್ ಏನಿದೆ 33xy ಪ್ಲಸ್, ಸೆಕೆಂಡ್ ಟರ್ಮ್ ಏನಿದೆ ಮೈನಸ್ 20xy, ಥರ್ಡ್ ಟರ್ಮ್ ಏನಿದೆ 51xy ಪ್ಲಸ್ 18xy ಲಾಸ್ಟ್ ಟರ್ಮ್. ಸೊ ಎಲ್ಲವನ್ನ ಆ್ಯಡ್ ಮಾಡಿ ಅಂತ ಕೇಳಿರೋ ಕಾರಣದ ಫಸ್ಟು ಅವುಗಳನ್ನ ನೀಟಾಗಿ ಸಿಮ್ಯುಲೇಷನ್ ಮಾಡ್ಕೊಳ್ಳಿ. 33xy ಪ್ಲಸ್ ಇಂಟು ಮೈನಸ್ 20xy ಪ್ಲಸ್ 51xy ಪ್ಲಸ್ 18xy. ಸೊ ಎಲ್ಲವೂ xy ಇದ್ದಾವೆ, ಅಂದರೆ ಎಲ್ಲವೂ ಲೈಕ್ ಟರ್ಮ್ಸ್ ಇದ್ದಾವೆ. ಸೊ ಲೈಕ್ ಟರ್ಮ್ಸ್ ಇರೋಕ್ಕಂದ್ರೆ ನಾನು ಆ್ಯಡ್ ಮಾಡ್ಬೋದು ಈಸಿಯಾಗಿ. ಸೊ ಇಲ್ಲಿ ನೋಡಿ 33ನಲ್ಲಿ 20 ಹೋದ್ರೆ ಎಷ್ಟು ಉಳಿಯುತ್ತೆ, 13xy ಉಳಿಯುತ್ತೆ. 13xy ಪ್ಲಸ್ 51xy ಪ್ಲಸ್ 18xy. ಸೊ ಎಷ್ಟಾಯ್ತು ನೋಡಿ, 10 ಒಂದು 60, 10 ಒಂದು 60, 60 ಒಂದು 70, 78 79 82xy ಆಗುತ್ತೆ ಅನಿಸುತ್ತೆ ನೋಡಿ. 10 60 70 78
ಒಂದು 70 80 81 82 XY ಆಗುತ್ತೆ. ಸೊ ಆಪ್ಷನ್ ಸಿ ಈ ಪ್ರಶ್ನೆಗೆ ಉತ್ತರ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾರೆ ನೋಡಿ. ಮಲ್ಟಿಪ್ಲೈ, ಈ ಎರಡು ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿ ಅಂತ ಕೇಳ್ತಾರೆ. 7x - 6y ಇಂಟು 5x - 2y. ಸೊ ಇವೆರಡನ್ನ ಏನು ಮಾಡಬೇಕು ನಾವು? ಮಲ್ಟಿಪ್ಲೈ ಮಾಡಬೇಕು. 7x ಇಂಟು 5y 7x ಇಂಟು 5x 7x ಇಂಟು 3y. ಅದೇ ಥರ ನೀವೆರಡಕ್ಕೂ ಮಲ್ಟಿಪ್ಲೈ ಮಾಡಿ. 7 5 35 x ಇಂಟು x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 7 3 21 x ಇಂಟು y xy ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ 6 5 30 xy ಮೈನಸ್ ಇಂಟು ಮೈನಸ್ ಪ್ಲಸ್ 6y ಇಂಟು 3y ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 6y ಇಂಟು 3y ಅಂದರೆ ಎಷ್ಟಾಗುತ್ತೆ? 6 3 18y ಸ್ಕ್ವೇರ್ ಆಯಿತು. 18y ಸ್ಕ್ವೇರ್ ಇದೆಷ್ಟಿದೆ? 2 ಇದೆ, ಸಾರಿ 2 ಇದೆ ಅಲ್ಲ. ಆಗಿದ್ದಾಗ 7 ಸೊ 2 ಇದೆ ಇಲ್ಲಿ ಮಿಸ್ಟೇಕ್ ಆಗುತ್ತೆ. 7 5 35 7 2 14 ಆಗಬೇಕಿದು. ಇದೇನಾಗಬೇಕು? 7 2 14 ಮೈನಸ್ ಇದು 6 5 30 ಮೈನಸ್ ಪ್ಲಸ್ 6 2 8 6 2 12 ಓಕೆ. ಈಗ ಫೈನಲ್ ಆಗಿ 35x ಸ್ಕ್ವೇರ್ ನೋಡಿ. ಇಲ್ಲಿ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ y ಸ್ಕ್ವೇರ್ ಲಾಸ್ಟಲ್ಲಿ ಅರೇಂಜ್ ಆಗಿದ್ದಾವೆ. ಇಲ್ಲೂ XY ಇದೆ, ಇಲ್ಲೂ XY ಇದೆ. ಇಲ್ಲಿ 14xy, ಇಲ್ಲಿ 30xy ಎಷ್ಟಾಯಿತು? 44xy ಆಯಿತು ಪ್ಲಸ್ 12y ಸ್ಕ್ವೇರ್ ಇದೇನಿದು? 12y ಸ್ಕ್ವೇರ್. ಸೊ 35x ಸ್ಕ್ವೇರ್ ಮೈನಸ್ 44xy ಪ್ಲಸ್ 12y ಸ್ಕ್ವೇರ್. ಆಪ್ಷನ್ ಬಿ ಇತ್ತೆ. ಆಪ್ಷನ್ ಬಿ ಉತ್ತರ ಆಗುತ್ತೆ. ಫೈಂಡ್ ಬೈ ಹೌ ಮಚ್ ಈ ಟರ್ಮು ಇದಕ್ಕೆ ಎಕ್ಸೆಡ್ ಆಗ್ತದೆ ಅಂತ ಕೇಳ್ತಾನೆ. ಸೊ ಇಲ್ಲಿ ನೋಡಿ, ಎರಡೂ ಸಮ ಆಗಬೇಕಂದ್ರೆ ಫಸ್ಟು ನನಗೆ 7x ಪ್ಲಸ್ 3y ಇಸ್ ಈಕ್ವಲ್ ಟು 3x ಪ್ಲಸ್ 7y ಆಗಬೇಕಂದ್ರೆ ಇದು ಈ ಟರ್ಮ್ ಆಗಬೇಕಂದ್ರೆ ನಾನು ಈ ಟರ್ಮ್ಗೆ ಎಷ್ಟು ಆ್ಯಡ್ ಮಾಡಬೇಕು ಹೇಳಿ? ಇಲ್ಲಿ ನೋಡಿ 7x ಇದೆ, ಇಲ್ಲಿ 7x ಆಗಬೇಕಂದ್ರೆ 4x ಆ್ಯಡ್ ಮಾಡಬೇಕಾ? ಆದಮೇಲೆ ಇಲ್ಲಿ 3y ಇದೆ, ಇದು 3y ಆಗೋದಕ್ಕೆ ಏನು ಮಾಡಬೇಕು? ಮೈನಸ್ 4 ಟೈಮ್ಸ್ y ಮಾಡಬೇಕಾ? ಸೊ ಎರಡರಲ್ಲೂ 4 ಕಾಮನ್ ಇದೆನಾ? x ಮೈನಸ್ y ಬೇಕು. ಸೊ ಇಷ್ಟು ಟರ್ಮಿಂದ ನನಗೆ ಇದಕ್ಕೆ ಆ್ಯಡ್ ಮಾಡಿದೆ ಅಂದರೆ ಈ ಟರ್ಮ್ನ ಎಕ್ಸಿಡ್ ಆಗುತ್ತೆ. ಸೊ ಬೈ ಹೌ ಮಚ್ ಈ ಟರ್ಮು ಎಕ್ಸಿಡ್ಸ್ ಬೈ ಇದು ಅಂದರೆ ಇದು ಎಷ್ಟು ವ್ಯಾಲ್ಯೂಯಿಂದ ಎಷ್ಟು ವ್ಯಾಲ್ಯೂ ಇದು ಈ ವ್ಯಾಲ್ಯೂ ಕಂಪೇರ್ ಮಾಡಿದಾಗ ಈ ವ್ಯಾಲ್ಯೂ ಎಷ್ಟರಿಂದ ಎಕ್ಸಿಡ್ ಆಗ್ತಿದೆ. ಇವಾಗ ಇಂದ ನನಗೆ 10 ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ 7 ಇದೆ. ಸೊ ಎಷ್ಟು ಈ ವ್ಯಾಲ್ಯೂಗಿಂತ ಈ ವ್ಯಾಲ್ಯೂ ಎಷ್ಟಿದೆ ಹೇಳಿ? ಪ್ಲಸ್ 3 ಇದೆ. ಒಂದು ವೇಳೆ ನನಗೆ ಇದು 15 ಇತ್ತು ಅಂತ ಇಟ್ಕೊಳ್ಳಿ, ಇದು 8. ಸೊ ಈ ವ್ಯಾಲ್ಯೂ ಕಂಪೇರ್ ಮಾಡಿದಾಗ ಈ ವ್ಯಾಲ್ಯೂ ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ? 8ಕ್ಕೆ ಎಷ್ಟು ಆ್ಯಡ್ ಮಾಡ್ದಂಗೆ 15 ಬರುತ್ತೆ, 7 ಆ್ಯಡ್ ಮಾಡಿದ್ರೆ ಅಷ್ಟೇ ತಾನೇ. ಅದೇ ಥರನೇ 7 ಇದಕ್ಕೆ ಆ್ಯಡ್ ಮಾಡಿದ್ರೆ ನಂಗೆ ಇದಕ್ಕೆ ಇಷ್ಟು ಸಮ ಆಗುತ್ತೆ. ಅದೇ ಥರನೇ 21 ಒಂದು 17 ಅಂತ ಇಟ್ಕೊಳ್ಳಿ. ಸೊ ಇವಾಗ ಈ ವ್ಯಾಲ್ಯೂ ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ ಹೇಳಿ? ಪ್ಲಸ್ 4 ಜಾಸ್ತಿ ಇದೆ. ಸೊ 17 ಪ್ಲಸ್ 4 ಅಂದರೆ 21. ಅದೇ ಥರನೇ ಈ ವ್ಯಾಲ್ಯೂಗಿಂತ ಎಷ್ಟು ಜಾಸ್ತಿ ಇದೆ? 7x ಅಲ್ಲಿ 3x 4x ಮಾಡಿದ್ರೆ 4x ಜಾಸ್ತಿ ಇದೆನಾ? ಅದೇ ಥರನೇ y 3yಗೆ ನೋಡಿಕೊಂಡ್ರೆ ಮೈನಸ್ 4y ಮಾಡಿಬಿಟ್ರೆ 3y ಬರುತ್ತಾ? ಅಷ್ಟೇ. ಸೊ ನನಗೆ ಇದು ಬಂತು, ನನಗೆ ಎಕ್ಸ್ಪ್ರೆಷನಲ್ಲಿ ಎಲ್ಲೂ ಕೊಟ್ಟಿಲ್ಲ ನೋಡಿ. 4x ಮೈನಸ್ 4y ಆಗುತ್ತೆ, 4x ಮೈನಸ್ 4y. ಸೊ ನನಗೆ 4x ಮೈನಸ್ 4y ಯಾವ ಆಪ್ಷನಲ್ಲೂ ಕಾಣ್ತಿಲ್ಲ, ಇಲ್ಲಿದೆ ನೋಡಿ. ನಾನು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ, ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 4x ಮೈನಸ್ 4y ಆಗುತ್ತೆ. ಸೊ ನನಗೆ ಆಪ್ಷನ್ ಬಿ ಉತ್ತರ ಆಗುತ್ತೆ ಅಷ್ಟೇ. ನಾನು ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಷ್ಟು ಕೊಟ್ಟಿದ್ದಾರೆ? 9. ಮತ್ತು ಅದಾಗಿ ನಂತರ XY ಪ್ಲಸ್ YZ ಪ್ಲಸ್ ZX ಎಷ್ಟು ಕೊಟ್ಟಿದ್ದಾರೆ? 40 ಕೊಟ್ಟಿದ್ದಾರೆ. ಫೈಂಡ್ x ಸ್ಕ್ವಯರ್ ಪ್ಲಸ್ y ಸ್ಕ್ವಯರ್ ಪ್ಲಸ್ z ಸ್ಕ್ವಯರ್ ಕೇಳ್ತಾರೆ. ಸೊ ನಮ್ಗೆ ಗೊತ್ತಿರೋದು x ಪ್ಲಸ್ y ಪ್ಲಸ್ z ಹೋಲ್ ಸ್ಕ್ವೇರ್ ಫಾರ್ಮ್ನ ಗೊತ್ತಿದೆ. ಏನದು? x ಸ್ಕ್ವಯರ್ ಪ್ಲಸ್ y ಸ್ಕ್ವಯರ್ ಪ್ಲಸ್ z ಸ್ಕ್ವಯರ್. 2 ಕಾಮನ್ ತೆಗೆದುಬಿಟ್ರೆ 2AB ಪ್ಲಸ್ 2BC ಪ್ಲಸ್ 2CA 2BC ಪ್ಲಸ್ 2CA. ಸೊ ಹೇಳಬೇಕಂದ್ರೆ ಇವು ಮೂರಲ್ಲಿ 2AB 2BC 2CA ಬರುತ್ತೆ. 2ನ ಕಾಮನ್ ತೆಗೆದ್ರೆ ಇಲ್ಲಿ 2ನ ಕಾಮನ್ ತೆಗೆದ್ರೆ ಇದನ್ನು ನಮ್ಗೆ ಉಳಿಯುತ್ತೆ. ಯಾಕೆ ಅದನ್ನು ತೆಗೆದಿದ್ದೀನಿ ಅಂದರೆ ನಮಗೆ ಎಕ್ಸ್ಪ್ರೆಷನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರೆ ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ. x ಪ್ಲಸ್ y ಪ್ಲಸ್ z ಎಷ್ಟು ಕೊಟ್ಟಿದ್ದಾರೆ? 9 ಸ್ಕ್ವೇರ್. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ನಾವು ಫೈಂಡ್ ಔಟ್ ಮಾಡಬೇಕು. ಪ್ಲಸ್ 2 ಇಂಟು AB ಪ್ಲಸ್ BC ಪ್ಲಸ್ z ಎಷ್ಟಿದೆ? 40 ಇದೆ. ಸೊ ಈಗ 9 ಸ್ಕ್ವೇರ್ 81, 2 ಇಂಟು 40 ಎಷ್ಟಾಗುತ್ತೆ? 80 ಆಗುತ್ತೆ. ಈ ಕಡೆ ಕಳಿಸ್ಬಿಟ್ರೆ ಮೈನಸ್ 80 ಆಯಿತು. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಸೊ ನನಗೆ ಇವಾಗ ಎಷ್ಟಾಯ್ತು? ಇದು 81 ಮೈನಸ್ 80 ಎಷ್ಟಾಯಿತು? 1 ಆಯಿತು. ಏನಿದು? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಇಲ್ಲೇನು ಮಾಡಿದ್ದೀನಿ? 2 ಇಂಟು 40 ಅಂದರೆ 80 ಈ ಕಡೆ ಕಳಿಸ್ಬಿಟ್ರೆ 81 ಮೈನಸ್ 80 ಆಗುತ್ತೆ. ಎಷ್ಟಾಗುತ್ತೆ? 1. ಸೊ ಇದಕ್ಕೇನು ಆನ್ಸರ್ ಆಗಬೇಕು? ಆಪ್ಷನ್ ಸಿ ಉತ್ತರ ಆಗಬೇಕು. ಇನ್ನೇನು ಎಕ್ಸ್ಪೆನ್ಷನ್ ಯಾವುದದು? 5x ಮೈನಸ್ 3 ಇಂಟು
ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಫೈಂಡ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ನ ಕೋಎಫಿಷಿಯಂಟ್ ಫೈಂಡ್ ಔಟ್ ಮಾಡೋಕ್ಕೆ ಯಾವುದು ಇದರ ಎಕ್ಸ್ಪೆನ್ಷನಲ್ಲಿ. ಸೊ ಇದರ ಎಕ್ಸ್ಪೆನ್ಷನ್ ಹೆಂಗೆ ಮಾಡ್ತಾರೆ ಅಂದರೆ 5x - 3 ಹಂಗೆ ಇಟ್ಕೊಳ್ಳಿ. ಫಸ್ಟ್ ಇದನ್ನು ಎಕ್ಸ್ಪೆಂಡ್ ಮಾಡಿಬಿಡೋಣ. ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2 ಸ್ಕ್ವೇರ್ ಇಸ್ 4, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 2 × x × 2 ಅಂದರೆ 4x ಆಯಿತು. ಇಷ್ಟೇ. ಇವಾಗ ಇದನ್ನೇನು ಮಾಡೋಣ, ಮಲ್ಟಿಪ್ಲಿಕೇಶನ್ ಮಾಡೋಣ. ಹೆಂಗೆ ಮಾಡ್ತೀರಾ, ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬಂತು, 5x × 5x² ಇಸ್ 5x³ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5x × 4 ಇಸ್ 20x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 × 4 is 20, x × x is x² minus into plus minus 3x into 3x² 3 × x² is 3x² minus into plus minus 3 4s are 12 minus into plus minus 3 4s are 12 12x. So final ಆಗಿ ಏನಾಗುತ್ತೆ 5x³ plus 20x minus 20x ಸ್ಲೈಡ್ ಟರ್ಮ್ಸು. ಸೊ 20x ಅಲ್ಲಿ ನನಗೆ ಅದಕ್ಕಿಂತ ಮುಖ್ಯ x³ ಆದಮೇಲೆ ನೆಕ್ಸ್ಟ್ ಯಾವುದಿದೆ x² ಇದೆ. ಸೊ 20x² ಅಲ್ಲಿ 3x² ಇದ್ದರೆ -7 ಪ್ಲಸ್ 17x². ನೆಕ್ಸ್ಟ್ ಎಕ್ಸ್ ಟರ್ಮ್ಸ್ ನೋಡಿಕೊಂಡ್ರೆ ಇವೆರಡಿದ್ದಾವೆ. 20x ಅಲ್ಲಿ 12x ಹೋದರೆ ಪ್ಲಸ್ 12x 8x 20x ಅಲ್ಲಿ 12x ಹೋಗ್ಬಿಟ್ರೆ 8x ಲಾಸ್ಟಿಂದ ಕಾನ್ಸ್ಟೆಂಟ್ ಯಾವುದು -12. ಸೊ ನಮಗೆ ಕೇಳಿರೋದೇನು ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಕೇಳಿದ್ರೆ. x³ ಕೇಳಿದ್ರೆ 5 ಹೇಳ್ಬಿಡ್ತಿದ್ವಿ, x² ಕೇಳಿದರೆ 17 ಹೇಳ್ತಿದ್ವಿ. ಬಟ್ ಎಕ್ಸ್ದು ಕೇಳಿರೋ ಕಾರಣದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಎಷ್ಟಿದೆ 8 ಇದೆ ಅಷ್ಟೇ. ಒಂದು ವೇಳೆ ಇಲ್ಲಿ ಮೈನಸ್ ಇದ್ದರೆ -8 ಅಂತ ತೊಗೊಳ್ತಿದ್ವಿ. ಸೊ ಇದಕ್ಕೆ ಏನಾಗಬೇಕು 8 ಆನ್ಸರ್ ಆಗಬೇಕು. ಇನ್ನು ಲಾಸ್ಟ್ ಪ್ರಶ್ನೆ ಹಿಡಿಯೋದು ದ ಪ್ರಾಡಕ್ಟ್ ಆಫ್ ದಿಸ್ ಟರ್ಮ್ ಏನದು x + 3 × x + 5 ಈ ಟರ್ಮಿನ ಪ್ರಾಡಕ್ಟ್ ಕೇಳ್ತಾರೆ. ಸೊ ನಾನು ನಿಮಗೆ ಥಿಯರಿ ಅಂದರೆ ಕ್ಲಾಸ್ ಮಾಡೋ ಟೈಮಲ್ಲಿ ಥಿಯರಿ ಹೇಳಿದ್ದೀನಿ. ಆ ಥಿಯರಿ ಪ್ರಕಾರ ನೋಡೋದಾದರೆ ಇದು ಯಾವ ಫಾರ್ಮಲ್ ಇದೆ ಅಂದರೆ x + a × x + b ಫಾರ್ಮಲ್ ಇದೆ. x + a × x + b ಇವು ಸ್ಪೆಷಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಫಾರ್ಮುಲಾ ಏನಿರುತ್ತೆ ಅಂದರೆ x² + a + b × x + ab. ಸೊ ಕೆಲವು 4 ಫಾರ್ಮುಲಾಸ್ ಇದ್ದಾವೆ, ಅವೆಲ್ಲ ಸ್ಪೆಷಲ್ ಪ್ರಾಡಕ್ಟ್ ಕೇಸಲ್ಲಿ ಬರ್ತವೆ. ಸೊ ಆ ಸ್ಪೆಷಲ್ ಪ್ರಾಡಕ್ಟ್ ಕೇಸಲ್ಲಿ ಒಂದು ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಸೊ ನನಗೆ a ಎಷ್ಟಿದೆ 3 ಇದೆ, b ಎಷ್ಟಿದೆ 5 ಇದೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ ಅಷ್ಟೇ. x² + a ಎಷ್ಟಿದೆ 3, b ಎಷ್ಟಿದೆ 5, 3 + 5 is 8x ಪ್ಲಸ್ 3 × 5 ಯಾಕೆ a × b 3 × 5 is 15 ಇಷ್ಟೇ. ಸೊ x² + 8x + 15 ಆಪ್ಷನ್ನೇ ಉತ್ತರ ಆಗುತ್ತೆ. ಇಷ್ಟೇ ನೋಡಿರಿ. ಸೊ ಇಷ್ಟೇ ಹೇಳ್ತೀವಿ. ಒಂದು ವೀಡಿಯೋ ಏನು ಮಾಡ್ತೀನಿ, ಇದೇ ಥರನೇ ಇನ್ನೂ 2-3 ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ. ಸೊ ನಿಮಗೆ ಗೊತ್ತಿರಬೇಕು ಈಗಾಗಲೇ ಕೋರ್ಸ್ ಸ್ಟಾರ್ಟ್ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅವರು ನನ್ನ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಏನು ಕೋರ್ಸಿನ ಡೀಟೇಲ್ಸ್ ಇದೆ ಪಡೆದುಕೊಳ್ಬೋದು. ಸೊ ನಂಬರ್ ಬಂದು 9964600913 ಈ ನಂಬರ್ ಇರುತ್ತೆ. ಸೊ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಕೋರ್ಸ್ ಬೇಕು ಇದ್ದೀರೋ ಅವ್ರು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೋರ್ಸ್ನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಸೊ ಇಷ್ಟನ್ನು ಹೇಳ್ತಾ ಒಂದು ವಿಡಿಯೋ ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.